ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು. ಚತುರ್ಥಿ ತಿಥಿ ಪೂರ್ವ ಫಲ್ಗುಣಿ ನಕ್ಷತ್ರ ಈ ದಿವಸ ನಾವು ಆಷಾಢ ಮಾಸದ ಮೊದಲ ಶನಿವಾರದಲ್ಲಿದ್ದೀವಿ. ಪ್ರತಿ ಶನಿವಾರ ಇದಕ್ಕೆ ಆಷಾಢ ಮಾಸವೋ ಅಥವಾ ಶ್ರಾವಣ ಮಾಸವೋ ಭಾದ್ರಪದವೋ ಇವುಗಳ ವ್ಯತ್ಯಾಸ ಏನೂ ಇಲ್ಲ. ಶ್ರಾವಣದಲ್ಲಿ ಒಂದೇ ವ್ಯತ್ಯಾಸ ಕಾಣ್ತೀವಿ. ಶ್ರಾವಣ ಶನಿವಾರ ಬಹಳ ವಿಶೇಷತೆ, ಅದನ್ನು ನಾವು ಆ ಮಾಸದಲ್ಲಿ ಕಾಣೋಣ. ಹಾಗಂತ ಅದಕ್ಕೆ ತೂಕ ಹಾಕಿದ್ರೆ ಈ ಶನಿವಾರ ಕಡಿಮೆನಾ ಅಂತಂದರೆ ಹಾಗೇನೂ ಇಲ್ಲ. ಯಾವ ಶನಿವಾರವೂ, ಯಾವ ಭಾನುವಾರವೂ, ಯಾವ ವಾರವೂ ಕೂಡ ಅದರದೇ ಆದ ಕಾಲ ಮಹಿಮೆ. ಈಗ ಈ ಶನಿವಾರವನ್ನು ಕಳ್ಕೊಂಡು ಬಿಟ್ಟರೆ ಇನ್ನು ಯಾವ ಸಂವತ್ಸರದಲ್ಲಿ ಅಥವಾ ಇನ್ಯಾವ ಮಾಸದಲ್ಲಿ ಈ ಶನಿವಾರವನ್ನು ನಾವು ದಕ್ಕಿಸ್ಕೋಬಹುದು ಹೇಳಿ? ಈ ಶನಿವಾರದ ಕಾಲದ ಮಹಿಮೆ, ಶನಿವಾರ ವಸ್ತುತಃ ಶನೈಶ್ಚರ ಕಾಲವನ್ನು ಸೂಚಿಸ್ತಕ್ಕಂಥವನೇ ಆಗಿದ್ದಾನೆ, ಕಾಲದ ಅಧೀಶ್ವರನೇ ಆಗಿದ್ದಾನೆ. ಹೀಗಾಗಿ ಆ ಕಾಲ ಮಹಿಮೆಯನ್ನು ನಾವು ಗಮನಿಸ್ಕೊಳ್ಬೇಕು. ಈ ಶನಿವಾರ ವ್ಯರ್ಥ ಅಂತ ಬಿಟ್ಟರೆ ಈ ಶನಿವಾರದ ಇಷ್ಟು ಕಾಲವನ್ನು ಯಾರು ತಂದು ಕೊಡ್ತಾರೆ ನಮಗೆ? ಯಾರೂ ತಂದು ಕೊಡಲ್ಲ. ಹೀಗಾಗಿ ಈ ಶನಿವಾರದ ಕಾಲ ನಾವು ಈ ದಿವಸ ಏನು ಮಾಡಬೇಕು? ಈ ದಿವಸ ಯಾವುದಾದ್ರೂ ಒಂದು ಉತ್ಕೃಷ್ಟವಾದ ಕಾರ್ಯವನ್ನು ಮಾಡಿದ್ರೆ ಅದು ಚಿರಸ್ಥಾಯಿಯಾಗಿ ಉಳಿತಕ್ಕಂತಹ ಸಾಧ್ಯತೆ. ಸ್ಥಿರವಾರ ನಾವು ಎಷ್ಟೋ ಬಾರಿ ಶನಿವಾರ ದಿವಸ ಮೂದಲಿಸ್ಬಿಡ್ತೀವಿ, ಎಷ್ಟೋ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಹೌದು, ನಿಜ. ಯಾಕೆಂದರೆ ಶನಿವಾರ ಆದರೆ ಶನೈಶ್ಚರನ ವಾರ, ಅವನು ಪಾಪಗ್ರಹ ಅಂತ. ಆದರೆ ಸತ್ಕಾರ್ಯಗಳನ್ನು ಮಾಡಲಿಕ್ಕೆ ಶ್ರೇಷ್ಠವಾದದ್ದು ನ್ಯಾಯಾಧೀಶ್ವರ ಅವನು. ಹೀಗಾಗಿ ನ್ಯಾಯಯುತವಾದ, ಸಮಾಜಕ್ಕೆ ಉಪಯೋಗವಾಗ್ತಕ್ಕಂಥ, ಲೋಕಕ್ಕೆ ಉಪಯೋಗವಾಗ್ತಕ್ಕಂಥ ಕಾರ್ಯಗಳನ್ನು ಮಾಡುವುದರಿಂದ ಸ್ಥಿರ ಕಾಲ ಉಳಿಯುತ್ತೆ. ಸ್ಥಿರವಾರ ಅಂತ ಕರೀತಾರೆ ಈ ಶನಿವಾರವನ್ನು. ಹೀಗಾಗಿ ಸ್ಥಿರವಾದದ್ದು ಯಾವುದಪ್ಪ ಅಂದರೆ ನೀವು ಮಾಡುವ ಸತ್ಕಾರ್ಯಗಳು. ಅದು ಸ್ಥಿರವಾಗಿ ಶಾಶ್ವತವಾಗಿ ಇರುತ್ತದೆ. ಇನ್ಯಾವುದೋ ಸಂವತ್ಸರಗಳು ಕಳೆದು ನಾವೇ ಇಲ್ಲವಾಗಬಹುದು, ಆದರೆ ಈ ದಿವಸ ಮಾಡಿದ ಕಾರ್ಯ ಉಳಿದು ಬಿಡಬಹುದು. ಹೀಗಾಗಿ ಆ ದೃಷ್ಟಿಯಲ್ಲಿ ಈ ಶನಿವಾರ ತುಂಬ ಮಹತ್ವದ್ದಾಗಿದೆ. ಪ್ರತಿದಿನವೂ ಮಹತ್ವದ್ದು ಆ ದೃಷ್ಟಿಯಲ್ಲಿ. ಹೀಗಾಗಿ ಈ ಶನಿವಾರ ಸತ್ಕಾರ್ಯಗಳನ್ನು, ಒಳ್ಳೆಯ ಕಾರ್ಯಗಳನ್ನು, 4 ಜನಕ್ಕೆ ಉಪಯೋಗ ಆಗ್ತಕ್ಕಂಥದ್ದು, ಮನೆ ಮಂದಿಗೆ, ಸ್ನೇಹಿತರಿಗೆ, ಶತ್ರುಗಳಿಗೂ ಉಪಯೋಗ ಆಗ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ನೋಡಿ, ಶನಿವಾರ ದಿವಸ ಬೀದಿ ಕಸ ಗುಡಿಸ್ತಕ್ಕಂಥದ್ದು, ಅಲ್ಲಿಂದ ಶುರುವಾಗುತ್ತೆ ಸತ್ಕಾರ್ಯ ಅನ್ನೋದು. ಶನೈಶ್ಚರ ಭೃತ್ಯ ಸೇವಕ. ಹೀಗಾಗಿ ಶ್ರಮವಾದ ಕೆಲಸಗಳನ್ನು ಮತ್ತು ಇಂತಹ ಕೆಲಸಗಳನ್ನು ಒಂದು ಅಚ್ಚುಕಟ್ಟಾಗಿ ಇಡೀ ಬೀದಿಯನ್ನು ಗಮನಿಸಿಕೊಂಡೆ ಅಷ್ಟರ ಮಟ್ಟಿಗೆ ಇನ್ನೇನು ಸಹಾಯ ಮಾಡದೆ ಅದು ಸತ್ಕಾರ್ಯವಾಗುತ್ತೆ. ಒಂದು ಊರಿನ ಮಟ್ಟಿಗೆ ಎಲ್ಲ ಜನ ಸೇರಿ ಕ್ಲೀನಿಂಗ್ ಮಾಡ್ತಕ್ಕಂಥದ್ದು ಏನಿದೆ, ಆಷಾಢ ಮಾಸ ಗಾಳಿ ವಿಪರೀತವಾಗಿರುತ್ತೆ, ನಾವು ಗಮನಿಸ್ಕೊಳ್ಳಲ್ಲ. ಆಷಾಢದ ಗಾಳಿಗೆ ಆನೆ ಅಲ್ಲಾಡುತ್ತೆ ಅಂತ. ಹೀಗಾಗಿ ಈ ಎಲೆ ಬಳ್ಳಿ ಎಲ್ಲ ಬೀಳ್ತಕ್ಕಂಥದ್ದು, ಕನಿಷ್ಠ ಆ ಊರನ್ನು ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು, ಎಷ್ಟೋ ಕಲ್ಯಾಣಿಗಳನ್ನು ಕ್ಲೀನ್ ಮಾಡ್ತಕ್ಕಂಥದ್ದು, ದೇವಸ್ಥಾನದ ಆಲಯಗಳನ್ನು ಕ್ಲೀನ್ ಮಾಡ್ತಕ್ಕಂಥದ್ದು. ಇಷ್ಟೆಲ್ಲ ಯಾಕಪ್ಪ? ಊರಿನಲ್ಲೇ ಇರತಕ್ಕಂತಹ ಸಣ್ಣ ಪುಟ್ಟ ಶಾಲೆಗಳಿರ್ತಾವಲ್ಲ, ಶಾಲೆಗಳದ್ದು ಎಷ್ಟು ಗಲೀಜು ಗಬ್ಬು ಎದ್ದಿರುತ್ತೆ. ಈ ಶನಿವಾರ ದಿವಸ ಅಂತಹ ಒಂದು ಸತ್ಕಾರ್ಯಗಳನ್ನು ಮಾಡೋದರಿಂದ, ಔಷಧಾಲಯಗಳು, ಕ್ಷೇತ್ರಗಳು ಇರ್ತಾವಲ್ಲ, ಹಾಸ್ಪಿಟ್ಲ್ಗಳಲ್ಲಿ, ಅಲ್ಲಿ ತುಂಬ ಜನ ಬರ್ತಕ್ಕಂಥ ಓಡಾಡೋ ಜಾಗ ಯಾವುದು, ಅಲ್ಲೆಲ್ಲ ಗಲೀಜೇ ಜಾಸ್ತಿ. ಅಂಥವುಗಳನ್ನ ಕ್ಲೀನ್ ಮಾಡ್ತಕ್ಕಂಥದ್ದು, ಅಂಥವುಗಳಿಗೆ ಪಾಲ್ಗೊಳ್ತಕ್ಕಂಥದ್ದು, ಕನಿಷ್ಠ ಅಂಥ ಕೆಲಸ ಮಾಡೋರನ್ನ ಗೌರವಿಸ್ತಕ್ಕಂಥದ್ದು, ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಹಣ ಸಹಾಯವು, ಕಾಯ ವಾಚ ಇದೆಯಲ್ಲ ಅವುಗಳ ಸಹಾಯಗಳು, ಅಂಥದ್ದನ್ನು ಮಾಡ್ತಕ್ಕಂಥದ್ದೆಲ್ಲ ಸತ್ಕಾರ್ಯವಾಗುತ್ತೆ. ಒಂದು ಊರಿಗೆ ಉಪಕಾರವಾಗುತ್ತೆ. ಮನೆ ಚೊಕ್ಕಟ ಮಾಡಿಕೊಂಡ್ರೆ ಮನೆ ಮಟ್ಟಿಗೆ, ಊರು ಚೊಕ್ಕಟ ಮಟ್ಟಿಗೆ ಊರ ಮಟ್ಟಿಗೆ. ಹೀಗೆ ಇಂತಹ ಸತ್ಕಾರ್ಯಗಳನ್ನು ಮಾಡೋದು ತುಂಬ ಒಳ್ಳೆಯದು. ಯಾವುದಾದ್ರು ಅನಾಥಾಶ್ರಮಕ್ಕೆ ಹೋಗಿ ಸಹಾಯ ಮಾಡಿ ಬರ್ತೀರಾ, ಖಂಡಿತ ತುಂಬ ಒಳ್ಳೆಯದು. ಅವುಗಳಿಗೆಲ್ಲ ಈ ಶನಿವಾರ ಮೌಲ್ಯಯುತವಾಗಿದೆ. ಅಂಥದ್ದನ್ನೇ ಶನೈಶ್ಚರ ಸೂಚಿಸ್ತಾನೆ. ಹೀಗಾಗಿ ಈ ಶನಿವಾರ ಶನೈಶ್ಚರನ ಮಂದಿರಕ್ಕೆ ಹೋಗೋದಷ್ಟೇ ಅಲ್ಲ, ಅವನ ಪ್ರೇರಣೆಯಿಂದ ಸತ್ಕಾರ್ಯಕ್ಕೆ ನನ್ನನ್ನು ತೊಡಗಿಸಿಕೊಳ್ಳಿಕ್ಕೆ ಸಹಾಯವಾಗಲಿ, ಆ ಭಗವಂತ ಅಷ್ಟು ಸಹಾಯ ಮಾಡಲಿ, ಅಷ್ಟು ಕೃಪೆ ಮಾಡಿಕೊಡಲಿ ನನಗೆ ಅಂತ ಪ್ರಾರ್ಥನೆ ಮಾಡಿ, ಶನೈಶ್ಚರನ ಕೃಪೆಯಿಂದ ಒಳ್ಳೆಯ ಕಾರ್ಯಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ. ಅದು ಇನ್ವೆಸ್ಟ್ಮೆಂಟ್, ಬಿಗ್ ಇನ್ವೆಸ್ಟ್ಮೆಂಟ್. ಸತ್ಕಾರ್ಯಗಳಿಗೆ ತೊಡಗೋದು ಅಂತ ಈ ಕಾಲ ಉಳಿಯುತ್ತೆ ಶಾಶ್ವತವಾಗಿ. ಇದು ಕಳೆದು ಹೋಗೋ ಮುನ್ನ ಎಚ್ಚೆತ್ಕೊಳ್ಳೋದು ಬಹಳ ಒಳ್ಳೆಯದು. ಈ ಶನಿವಾರ ಅಂಥದ್ದೊಂದು ಕಾರ್ಯದಲ್ಲಿ ತೊಡಗಿಕೊಳ್ಳಿ, ಒಳ್ಳೆಯದಾಗ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.